ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡ್ ಅನ್ನ ಯಾರೆಲ್ಲ ಪಡ್ಕೊಂಡಿದ್ರ ಅಂಥವ್ರಿಗಾಗಿ ಏನಪ್ಪಾ ಅಂತಂದ್ರೆ ಹೊಸ ಅಪ್ಡೇಟ್ ಒಂದು ಜಾರಿಗೆ ಬಂದಿದೆ. ಅದು ಏನಪ್ಪಾ ಅಂತಂದ್ರೆ ನೋಡ್ತಾ ಇರಬಹುದು ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದಾಗಿನಿಂದ ಏನಪ್ಪಾ ಅಂತಂದ್ರೆ ಪಡಿತರ ಚೀಟಿಗೆ ಅಂದ್ರೆ BPL ರೇಷನ್ ಕಾರ್ಡ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹೌದು, ಎಲ್ಲ ಜನರು ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡನ್ನು ಪಡೆದುಕೊಳ್ಳಬೇಕು ಅಂತೇಳಿ ಭಾವಿಸ್ತಾರೆ. ಬಟ್ ಏನಪ್ಪಾ ಅಂತಂದ್ರೆ ಇವಾಗ ಸದ್ಯಕ್ಕೆ ಸರ್ಕಾರ ಹೊರಡಿಸಿರುವಂಥ ಜಾರಿಗೆ ಅನ್ವಯ ಏನಪ್ಪಾ ಅಂತಂದ್ರೆ ಕಟ್ಟುನಿಟ್ಟಾರವನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬೋದು ಆದೇಶವನ್ನು. ಅದು ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಇಂಥರ ಒಂದು ರೇಷನ್ ಕಾರ್ಡ್ ರದ್ದಾಗಲಿದೆ. ಹೌದು, ಅದು ಯಾರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತು ರದ್ದಾಗೋ ಮುಂಚೆ ಏನೆಲ್ಲ ನಾವು ಕ್ರಮವನ್ನು ವಹಿಸಬೇಕು ಮತ್ತೆ ಏನೆಲ್ಲ ಮತ್ತೆ ಯಾಕೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೆಯದಾಗಿ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಇದೇ ಒಂದು ಜೂನ್ ತಿಂಗಳ ಒಂದು ಕೊನೆ ಒಂದು ದಿನಾಂಕದವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡನ್ನು ಮತ್ತೆ ರೇಷನ್ ಕಾರ್ಡ್ಗಳಿಗೆ ಲಿಂಕ್ ಮಾಡುವುದು ಕಡ್ಡಾಯ. ಓಕೆನಾ? ನೀವೇನಾದರೂ ಒಂದು ವೇಳೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ರದ್ದಾಗುತ್ತೆ. ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡವ್ರಿಗೆ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ. ಬಟ್ ಹಳೆಯ ರೇಷನ್ ಕಾರ್ಡ್ಗಳಿಗೆ ಇರ್ತಾರೆ ನೋಡಿ, ಅಪ್ಡೇಟ್ ಆಗಿರಲ್ಲ ಅಂಥ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ. ಅಂಥವ್ರು ಏನಪ್ಪಾ ಅಂತಂದರೆ BPL ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಓಕೆನಾ? ಇನ್ನೊಂದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗೆ KYC ಮಾಡುವುದು ಕಡ್ಡಾಯವಾಗಿದೆ. ಓಕೆನಾ? ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರೆಲ್ಲ ಮೆಂಬರ್ಸ್ಗಳಿದ್ದಾರೆ ಅಂತಾರ ಒಂದು ಏನಪ್ಪಾ ಅಂದ್ರೆ KYC ಮಾಡುವುದು ಕಡ್ಡಾಯ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಪ್ಪಾ ಅಂತಂದ್ರೆ KYC ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ. ಓಕೆನಾ? ಇದು ಕನ್ಫರ್ಮ್. ಯಾಕೆಂತಂದ್ರೆ ಇವಾಗ ನೋಡ್ತಾ ಇರಬಹುದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಾಗಿನಿಂದ ಏನಪ್ಪಾ ಅಂತಂದ್ರೆ ಅಕ್ರಮಗಳನ್ನ ತಡೆಗಟ್ಟುವಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ KYC ಮಾಡುವುದು ಕಡ್ಡಾಯವಾಗಿದೆ. ಇಲ್ಲಿ ನೋಡ್ತಾ ಇರಬಹುದು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುವ ಹಾಗೆ KYC ಸ್ಟೇಟಸ್ ಅಂತ ನೋಡಿ. ಇಲ್ಲಿ ಎಸ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ KYC ಆಗಿರುತ್ತೆ. ಇಲ್ಲ ಅಂತಂದ್ರೆ ನೋ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಮೆಂಬರ್ಸ್ ಯಾರ್ದು KYC ಆಗಿರಲ್ಲ ಅಂತರ ಒಂದು ಮೆಂಬರ್ಸ್ ಏನಪ್ಪಾ ಅಂತಂದ್ರೆ ಡಿಲೀಟ್ ಆಗ್ತಾರೆ. ಓಕೆನಾ? ಡಿಲೀಟ್ ಮಾಡಿಬಿಡ್ತಾರೆ. ಅವರಿಗೆ ಒಂದು ಯಾವುದೇ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಇನ್ನಿತರ ಯೋಜನೆ ಒಂದು ಹಣಗಳ ನಿಮಗೆ ಬರೋದಿಲ್ಲ ಅಂತ ಹೇಳ್ಬೋದು. ಕಾರ್ಡ್ ರದ್ದಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ 3 ತಿಂಗಳಿಂದ ಯಾರೆಲ್ಲ ರೇಷನ್ ಅಕ್ಕಿಯನ್ನ ತೆಗೆದುಕೊಂಡಿಲ್ಲ ಅಂತವ್ರದ್ದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ. ಓಕೆನಾ? ಅಂದ್ರೆ ಸತತವಾಗಿ 3 ತಿಂಗಳ ಕಾಲ ನೀವೇನಾದ್ರೂ ಅನ್ನಭಾಗ್ಯ ಒಂದು ಅಕ್ಕಿಯನ್ನ ಪಡೆದುಕೊಂಡಿರಲಿಲ್ಲ ಅಂತಂದ್ರೆ, ನೀವು ರೇಷನ್ ಅಕ್ಕಿಯನ್ನ ತಗೊಂಡು ಬಂದಿರಲಿಲ್ಲ ಅಂತಂದ್ರೆ ಅಂಥವ್ರಿಗೆ ಏನಪ್ಪಾ ಅಂತಂದ್ರೆ ಈಗಾಗಲೇ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ. ಆಲ್ರೆಡಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರುವಂತಹ ಒಂದು ಪಟ್ಟಿಗಳನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಇನ್ನು ರದ್ದಾಗಿರುವಂತಹ ರೇಷನ್ ಕಾರ್ಡ್ಗಳನ್ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೀನಿ. ಅಲ್ಲಿಯೂ ಕೂಡ ನೀವು ಸರ್ಚ್ ಮಾಡಿಬಿಟ್ಟು ನೀವು ನೋಡ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಅಲ್ಲಿಂದ ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.